ನೋಡಿ, ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ಪ್ರಕಟಣೆಯನ್ನ ಕೂಡ ಹೊರಡಿಸಲಾಗ್ತಾ ಇದೆ. ಬಹಳ ಹುಷಾರಾಗಿರಿ, ನಿಮ್ಮ ಫೋನಿಗೆ ಕರೆ ಬರುತ್ತೆ, ಯಾವುದೇ ಕಾರಣಕ್ಕೂ OTP ಹೇಳಬೇಡಿ ಅಂತ ಹೇಳಿ. ಬಟ್ ಅದೇ ರೀತಿಯ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇರೋದು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ಬಡ ರೈತನಿಗೆ OTP ದೋಖಾ ಆಗಿದೆ. ಮಗಳ ಮದುವೆಗೆ ಅಂತ ಇಟ್ಟಿದ್ದ ಹಣ ಸೈಬರ್ ಕಳ್ಳರ ಪಾಲಾಗಿದೆ. ಚಿಕ್ಕೋಡಿ ರೈತನ 1.5 ಲಕ್ಷವನ್ನ ಸೈಬರ್ ಕಳ್ಳರು ನುಂಗಿದ್ದಾರೆ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಹಂಚಿನಾಳ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ರೈತ ಕುಮಾರ ಬಡಿಗೇರ ಅವರಿಗೆ ಸೇರಿದ ಕೆನರಾ ಬ್ಯಾಂಕ್ ಅಕೌಂಟು KYC ಮಾಡಿಸೋದಕ್ಕೆ OTP ಬರುತ್ತೆ ಅಂತ ಡಿಜಿಟಲ್ ಕಳ್ಳರು ಕಾಲ್ ಮಾಡ್ತಾರೆ. ನೀವೇನಾದರೂ KYC ಮಾಡಿಸ್ಲಿಲ್ಲ ಅಂದರೆ ನಿಮ್ಮ ಅಕೌಂಟು ಲಾಕ್ ಆಗುತ್ತೆ ಅಂತ ಬೆದರಿಕೆ ಕೂಡ ಹಾಕ್ತಾರೆ. ಡಿಜಿಟಲ್ ಕಳ್ಳರ ಬೆದರಿಕೆಗೆ ಹೆದರಿ ರೈತ ಕುಮಾರು OTPಯನ್ನ ಶೇರ್ ಮಾಡ್ತಾರೆ. OTP ಹೇಳಿದ ಕೆಲ ನಿಮಿಷದಲ್ಲೇ ಖಾತೆಯಲ್ಲಿದ್ದಂತಹ 1.5 ಲಕ್ಷ ಹಣ ಮಾಯ ಆಗುತ್ತೆ. ಪಾಪ ರೈತರು ನೋಡಿ ಕಣ್ಣೀರು ಹಾಕ್ತಾ ಇದ್ದಾರೆ. ಗಾಬರಿಗೊಂಡು ಬ್ಯಾಂಕ್ ಹೋದರೆ ವಂಚನೆ ಬಟಾ ಬಯಲಾಗಿದೆ. ಸ್ನೇಹಿತನ ಬಳಿ ಹೋಗಿ ಸಹಾಯ ಕೇಳ್ತಾರೆ ಕುಮಾರ್ ಬಡಿಗೇರ. ಮಗಳ ಮದುವೆಗೆ ಅಂತ ಹೇಳಿ 1.5 ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಇಟ್ಟಿರ್ತಾರೆ. ಸೈಬರ್ ಕಳ್ಳರ ಒಂದು ಕಳ್ಳತನಕ್ಕೆ ಇದ್ದಂತಹ 1.5 ಲಕ್ಷ ರೂಪಾಯಿ ಹಣ ಕಳ್ಕೊಂಡು ಬಡ ರೈತ ಕಣ್ಣೀರು ಹಾಕ್ತಾ ಇರೋದು. ತಂಡಕ್ಕೆ ಗೊತ್ತಾಗ್ತದ ಅನ್ನೋ ನಿಮಗೆ ಒಂದೇನೋ ಹೆಲ್ಪ್ ಮಾಡಬೇಕು ಅನ್ನೋ ಭಾವನೆಯಿಂದ ನಿಮ್ಮ ಕೇಸದ ನಾವು ಬೆಂಡ್ ಹಾಕಿದ್ವಿ. ಬ್ಯಾಂಕಿನ ಅಂತ ಕಾಲ್ ಬಂದಿತ್ತು ಸರ್. ಬ್ಯಾಂಕಿನ ಅಂತ ಕಾಲ್ ಬಂದಿಂದ OTP ಬರ್ತೈತಿ, KYC ಮಾಡಕ್ ಬೇಕಾಯ್ತು ನಿಮ್ದು. ಆಮೇಲೆ OTP ಬರ್ತೈತಿ, OTP ಹೇಳ್ರಿ. OTP ಒಂದ್ಸಲ ಹೇಳಿದೆ ಸರ್. 2ನೇ ಸತಿ ಮತ್ತೆ ಕಾಲ್ ಬಂತ್ರಿ, ಒಂದು 2-3 ನಿಮಿಷ, ಒಂದು 5 ನಿಮಿಷ ಬಿಟ್ಟು. OTP ಬರ್ತೈತಿ, ಇನ್ನೊಂದ್ಸಲ ಸ್ವಲ್ಪ KYC ಮಾಡ್ಬೇಕು, ಇಲ್ಲಾಂದ್ರೆ ನಿಮ್ ದುಡ್ಡು ಹೋಗ್ತಾವು ಅಂತಂದ್ರೆ ಅನುಕೂಲ ಹೇಳಿದ್ರಿ ಸರ್. ನಾನು ಹೇಳಿದಿಂದ ಒಂದು 5 ನಿಮಿಷ ಒಳಗಡೆನೇ ರೀ ನಮ್ಮ ಅಕೌಂಟ್ದಿಂದ 1.5 ಲಕ್ಷ ರೂಪಾಯಿ ಡೆಬಿಟ್ ಆಯ್ತು. ನಮ್ಮ ಮೊಬೈಲ್ ಮೆಸೇಜ್ ಬಂತ್ರಿ, ನೀವು ಯಾಕೆ ರೊಕ್ಕ ಹಾಕೋದು, OTP ಕೇರು ಹೇಳಿದೆ KYC ಸಲ್ಮಂದ್ ಅಂತಾರೆ, ರೊಕ್ಕ ಹಾಕೋದು ಅಂತ ಬ್ಯಾಂಕಿಗೆ ಬಂದೆ ಸರ್. ನಾನು ಅಲ್ಲಿಂದ ಅವ್ರು ಬ್ಯಾಂಕಿಗೆ ಬಂದರೆ ಅವ್ರು ಏನು ರೆಸ್ಪಾನ್ಸ್ ಮಾಡಲಿಲ್ಲ ಸರ್. ನಾನು ಮಾಡಲಿಲ್ಲ ರೀ. ನಂತರ ನಾನು ಕೇಳಿದ್ರೆ ನನಗೇನು ಅವರು ಮರ್ಯಾದೆನೇ ಕೊಡಲಿಲ್ಲ. ಫೋನ್ ಬಂದಿತ್ತು ಅದು, ಯಾರು ಮಾಡಿರಿ ಫೋನ್, ಬ್ಯಾಂಕಿನ ಅಂತೇಳಿ ಕಾಲ್ ಬಂದಿತ್ತು ಸರ್. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ನೊಂದ ರೈತ ಕುಮಾರ್ ಬಡಿಗೇರ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರ್ ಬಡಿಗೇರ ಅವರೇ, ಸಮಾಧಾನ ಮಾಡ್ಕೊಳ್ಳಿ, ನಮಗೂ ಬಹಳ ಬೇಜಾರಾಗುತ್ತೆ. ಕಷ್ಟಪಟ್ಟು ಕೂಡಿಟ್ಟಂಥ ಹಣ ಹಿಂಗೆ ಖದೀಮರು ಎಸ್ಕೇಪ್ ಮಾಡ್ತಾರೆ ಅಂತ ಹೇಳಿದ್ರೆ ಹೆಂಗೆ, ಯಾವ ರೀತಿ ನಿಮಗೆ ಕಾಲ್ ಮಾಡಿದ್ರು ಕುಮಾರ್ ಅವರೇ? ಯಾವಾಗ ಕಾಲ್ ಬಂದಿದ್ದು ಸರ್? ಮೇಡಮ್ ಅವರು ಅಕ್ಟೋಬರ್ 16 ತಾರೀಕು 10:24ಕ್ಕೆ ಕಾಲ್ ಬಂದಿರೋ ಮೇಡಮ್ ನಿಮಗೆ. ಹಲೋ ಹಲೋ ಕುಮಾರ್ ಬಡಿಗೇರ ಅವರೇ, ನಿಮ್ಮ ಮಾತು ನನಗೆ ಕೇಳಿಸ್ತಾ ಇದೆ, ಮಾತಾಡಿ. 10:24ಕ್ಕೆ ಕಾಲ್ ಬಂದಿದ್ರಿ ಮೇಡಮ್. ಮಾತಾಡಿ ಹೇಳ್ತಾ ಇದ್ರಿ. KYC ಮಾಡ್ಬೇಕಂತ ನನಗೆ KYC ಮಾಡಿರ್ಬೇಕು ಅಂತ ಕಾಲ್ ಬಂದಿತ್ತು. ಆ ನಂತರ ಮತ್ತೆ ನನಗೆ OTP ಬರುತ್ತೆ, OTP ಹೇಳಿ ನಿಮ್ದು KYC ಮಾಡ್ಬೇಕು ಅಂತ ಅಂದ್ರು. ಅವಾಗ ನಾನು ಒಂದ್ಸಲ OTP ಹೇಳಿದೆ ಮೇಡಮ್ ಅವರು. ನೀವು OTP ಹೇಳಿದ್ರಾ? ಒಂದ್ಸಲ ಹೇಳಿದೆ. ಹೇಳು. ಹಲೋ, ಕೇಳಿಸ್ತಾ ಇದೆ, ನೀವು ಮಾತಾಡಿ. ನೀವು OTP ಹೇಳಿದ್ರಿ? ಹಾ, OTP ಕೇಳಿದ್ರು, OTP ಹೇಳಿದೆ ಮೇಡಮ್ ನಾನು. ನಂತರ ಮತ್ತೊಂದು 5 ನಿಮಿಷ ಬಿಟ್ಟು ಮತ್ತೆ ಕಾಲ್ ಮಾಡಿದ್ರು ಅವರು. ಇಲ್ಲ, ಇನ್ನೊಂದ್ಸಲ OTP ಬರುತ್ತೆ, OTP ಹೇಳಿ ನೀವು KYC ಮಾಡ್ಬೇಕು ಅರ್ಜೆಂಟಾಗಿ, ಇಲ್ಲ ದುಡ್ಡು ಹೋಗುತ್ತೆ ನಿಮ್ದು ಅಂತಂದ್ರು. ಅವಾಗ ನಾನು 2ನೇ ಸತಿಗೆ ಹೇಳಿದೆ ಅವರಿಗೆ ಮೇಡಮ್. ಹೇಳಿದಾಗ ಅವರು ನನ್ನ ಅಕೌಂಟಿಂದ ದುಡ್ಡು ಇದು ಮಾಡಿದ್ರು, ಡ್ರಾ ಮಾಡ್ಕೊಂಡಿದ್ರು. ಅಲ್ಲ, ನಿಮಗೆ ಗೊತ್ತಿರ್ಲಿಲ್ವಾ? ಅಲ್ಲ ಕುಮಾರ್ ಅವರೇ, ನಿಮಗೆ ಈ ರೀತಿ ಸೈಬರ್ ಕಳ್ಳರ ಹಾವಳಿ ಅಂತ ಗೊತ್ತಿರ್ಲಿಲ್ವಾ? ಯಾಕಂದ್ರೆ ನಾವು ಫೋನ್ ಮಾಡಿದ ತಕ್ಷಣ ಸಾರ್ವಜನಿಕ ಪ್ರಕಟಣೆ ಎಲ್ಲ ಬಂದ್ಬಿಡುತ್ತೆ, ಹುಷಾರಾಗಿರಿ, ಯಾರಿಗೂ OTP ಎಲ್ಲ ಶೇರ್ ಮಾಡಬೇಡಿ ಅಂತ. ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ವಾ ನಿಮ್ಗೆ? ಗೊತ್ತಿರ್ಲಿಲ್ಲ ಮೇಡಮ್, ನನಗೆ ಗೊತ್ತಿರ್ಲಿಲ್ಲ. ನೀವೇನೋ ಬ್ಯಾಂಕ್ ಅವರು ಫೋನ್ ಮಾಡ್ತಿದ್ದಾರೆ ಅಂತ ಹೇಳಿ OTP ಶೇರ್ ಮಾಡಿದ್ರಿ? ಬ್ಯಾಂಕ್ನವರು ಫೋನ್ ಮಾಡಿದ್ದಾರೆ ಅಂತ ನಾನು ಹೇಳಿದೆ.
ಕೇಳಿದಾಗ ಅದು ಒಂದು ಒ ಟಿ ಪಿ ತೊಗೊಂಡು ಬರೀ 2 ಅಥವಾ 5 ನಿಮಿಷದಲ್ಲಿ ಅವರು ಡ್ರಾ ಮಾಡ್ಕೊಂಡ್ರು. ನಂಗೆ ಮೆಸೇಜ್ ಬಂತದು. ಡೆಬಿಟ್ ಅಂತ ಮೆಸೇಜ್ ಬಂದಾಗ ಮೆಸೇಜ್ ನಾನು ಇಮಿಡಿಯೇಟ್ಲಿ ಬ್ಯಾಂಕಿಗೆ ಹೋದೆ. ಇಮಿಡಿಯೇಟ್ಲಿ ಬ್ಯಾಂಕಿಗೆ ಹೋಗಿ ಅವ್ರು ಏನೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಮೇಡಮ್. ಏನಂತಾರೆ ಬ್ಯಾಂಕಲ್ಲಿ? ಬ್ಯಾಂಕಲ್ಲಿ ಮೇಡಮ್ ನೀವು ಒ ಟಿ ಪಿ ಹೇಳಿದ್ರಿ, ನಿಮಗೆ ಸಂಬಂಧ ನಮಗೇನು ಸಂಬಂಧ ಇಲ್ಲ ಅಂತಂದ್ರು. ಅವಾಗ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈಗ ನೀವೇನಾದರೂ? ಕೊಟ್ಟಿದ್ದೀನಿ ರೀ ಮೇಡಮ್, ಕೊಟ್ಟಿದ್ದೀನಿ. ಸೈಬರಲ್ಲಿ ಕೊಟ್ಟಿದ್ದೀನಿ, ಬರೀ 1 ಅವರಲ್ಲಿ ಕೊಟ್ಟಿದ್ದೀನಿ ಮೇಡಮ್. ಓಕೆ ಏನು ಹೇಳ್ತಾರೆ ಈಗ ಅಪ್ಡೇಟ್? ಯಾಕಂದರೆ ಅಕ್ಟೋಬರಲ್ಲೇ ಆಗಿರೋದು ಅಂತ ಹೇಳಿದ್ರಿ ನೀವು. ನವೆಂಬರ್, ಡಿಸೆಂಬರ್, ಜನವರಿ ಆಲ್ರೆಡಿ 3 ತಿಂಗಳಾಯಿತು. ಏನಾದರೂ ಅಪ್ಡೇಟ್ ಬರ್ತಾ ಇದೆಯಾ ನಿಮಗೆ ಸೈಬರ್ ಪೊಲೀಸರಿಂದ? ಅವ್ರು ಕಳಿಸಿದ್ದಾರೆ ಮೇಡಮ್, ಅವ್ರು ಕಳಿಸಿದ್ದಾರೆ. ಆದರೆ ಅವರು ಇದು ಮಾಡ್ತಾ ಇಲ್ಲ ನನಗೆ. ಅವರು ಚಿಕ್ಕೋಡಿ ಕೊಟ್ಟಿದ್ದಾರೆ ರೀ. ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ನೋಡಿ. ನಿಮ್ಮಂಗೇನೆ ಕುಮಾರ್ ಅವರೇ ಸಾಕಷ್ಟು ಜನ ಮೋಸ ಹೋಗ್ತಾ ಇದ್ದಾರೆ. ಹುಷಾರಾಗಿರಿ ಇನ್ಮೇಲಾದ್ರೂ ಕೂಡ. ಆ ರೀತಿ ಒ ಟಿ ಪಿ ಎಲ್ಲ ದಯವಿಟ್ಟು ಶೇರ್ ಮಾಡೋದಕ್ಕೆ ಹೋಗಬೇಡಿ. ಹುಷಾರಾಗಿರಿ. ನೋಡೋಣ, ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಹಣ ಸಿಗಬಹುದು. ನೋಡೋಣ. ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ.